ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿವತ್ತು ಮಾಡ್ತಾಯಿದ್ದೀನಿ ಒಂದು ಹೆಲ್ದಿ ಜ್ಯೂಸು ಅಥವಾ ಮಿಲ್ಕ್ ಶೇಕು. ಇದು ತುಂಬ ಆರೋಗ್ಯದಾಯಕವಾಗಿದೆ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ, ನಾನಿಲ್ಲಿ ಒಂದು ಆ್ಯಪಲ್ನ ತೊಗೊಂಡಿದ್ದೀನಿ, ಅರ್ಧ ಬೀಟ್ರೂಟು, ಒಂದು ಗಜರಿ. ನೀವು ಹಾಲು ಬೇಕಾದರೆ ಹಾಲು ಹಾಕ್ಕೋಬೋದು, ಇಲ್ಲಾಂದರೆ ಹಾಲು ಕೂಡ ಸ್ಕಿಪ್ ಮಾಡ್ಕೋಬಹುದು. ಬೆಲ್ಲ ಹಾಕೋರು ಬೆಲ್ಲ ಹಾಕ್ಕೋಬಹುದು, ಖರ್ಜೂರ ಹಾಕೋರು ಖರ್ಜೂರ ಹಾಕ್ಕೋಬಹುದು. ನಾನಿಲ್ಲಿ ಕಲ್ಲು ಸಕ್ಕರೆನ ಹಾಕ್ತಾಯಿದ್ದೀನಿ. ನೀವು ವೇಟ್ ಇಳಿಸ್ಲಿಕ್ಕೆ ಕುಡಿತಾ ಇದ್ದರೆ ಹಾಲು ಮತ್ತು ಸಕ್ಕರೆ ಎಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ಅದರಲ್ಲಿ ಶುಂಠಿ ರಸ ಮತ್ತು ನಿಂಬೆಹಣ್ಣಿನ ರಸ ಹಾಕ್ಕೊಂಡು ನೀವು ಸರ್ವ್ ಮಾಡಬಹುದು. ಅದು ಕೂಡ ತುಂಬ ಟೇಸ್ಟಿಯಾಗಿ ಇರುತ್ತೆ. ಹಾಲು ಹಾಕೋದ್ರಿಂದ ಬೀಟ್ರೂಟ್ಗೆ ಸ್ವಲ್ಪ ಅದರದೇ ಆದ ಸ್ಮೆಲ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಹಾಲು ಹಾಕ್ಬಿಟ್ಟು ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ABC ಜ್ಯೂಸ್ ಏನಕ್ಕೆ ಅಂದರೆ ಇದರಲ್ಲಿ ಆ್ಯಪಲ್ಲು, ಕ್ಯಾರೆಟು ಮತ್ತು ಬೀಟ್ರೂಟ್ ಇದೆ, ಅದಕ್ಕೋಸ್ಕರ. ಮತ್ತು ಇದು ಪ್ರತಿದಿನ ನಾವು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಹೆಲ್ತ್ಗೆ ತುಂಬ ಲಾಭದಾಯಕಿದೆ. ಈ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದಿದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ಡೈಜೆಸ್ಟಿವ್ ಸಿಸ್ಟಮು ಚೆನ್ನಾಗಿ ಇಡತ್ತೆ. ನೀವು ಆ್ಯಪಲ್ ಹಾಗೆ ಕೂಡ ಕಟ್ ಮಾಡಿ ಹಾಕ್ಬೋದು. ನಾನಿಲ್ಲಿ ಪೀಲ್ ಮಾಡಿಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ನಾವು ಪ್ರತಿದಿನ ಊಟದಲ್ಲಿ ಕೂಡ ಬೀಟ್ರೂಟು, ಕ್ಯಾರೆಟು ತಿನ್ನೋದ್ರಿಂದ ಹೆಲ್ತಿಗೆ ತುಂಬ ಲಾಭದಾಯಕಿದೆ. ಬೇಕಾದರೆ ನೀವು ಬೀಟ್ರೂಟ್ ಕೋಸಂಬರಿ ಕೂಡ ಮಾಡ್ಕೋಬೋದು, ಬೀಟ್ರೂಟ್ ಪಲ್ಯ ಕೂಡ ಮಾಡ್ಕೋಬೋದು. ನಾವು ಈ ಜ್ಯೂಸು ಡೈಲಿ ಕುಡಿಯೋದ್ರಿಂದ ನಮ್ಮ ಚರ್ಮ ಹೊಳೆಯುವಂತೆ ಮಾಡುತ್ತದೆ ಮತ್ತು ಮೊಡವೆ ಎಲ್ಲ ಕಡಿಮೆ ಮಾಡುತ್ತದೆ. ಮಲಬದ್ಧತೆ ಏನಾದರೂ ಇದ್ದರೆ ಅದು ಕೂಡ ಸುಧಾರಣೆ ಮಾಡುತ್ತೆ. ಅದೇ ರೀತಿ ಬೀಟ್ರೂಟ್ ಕೂಡ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ನೀವು ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಹೆರಚಿ ಕೂಡ ತಗೋಬಹುದು. ಕ್ಯಾರೆಟ್ ಕೂಡ ಇದೇ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇದರೊಳಗೆ ಒಂದೆರಡು ಬಾದಾಮಿ ನೆನೆಸಿರುವಂಥದ್ದು, ಇಲ್ಲ ಅಂತಂದರೆ ಗೋಡಂಬಿ ಕೂಡ ಹಾಕೋಬಹುದು. ನೀವು ಸಕ್ಕರೆಗಿಂತ ಆದಷ್ಟು ಕಲ್ಲು ಸಕ್ಕರೆ ಅಥವಾ ಬೆಲ್ಲ ಉಪಯೋಗಿಸಿ. ಖರ್ಜೂರ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಅದರೊಳಗೆ ಕಟ್ ಮಾಡಿರುವಂಥ ಬೀಟ್ರೂಟ್ ಹಾಕ್ಕೊಳ್ಳಿ, ಕಟ್ ಮಾಡಿರುವಂತಹ ಆ್ಯಪಲ್ ಹಾಕ್ಕೊಳ್ಳಿ. ನೀವು ಕಡಿಮೆ ಜಾಸ್ತಿ ಕೂಡ ಕ್ವಾಂಟಿಟಿ ಮಾಡ್ಕೋಬಹುದು. ಬೀಟ್ರೂಟ್ ಜಾಸ್ತಿ ಹಾಕ್ಕೊಂಡು ಆ್ಯಪಲ್ ಕಡಿಮೆ ಕೂಡ ಹಾಕ್ಕೋಬಹುದು, ಇಲ್ಲಾಂದರೆ 3 ಸಮ ಪ್ರಮಾಣದಲ್ಲಿ ಕೂಡ ಹಾಕ್ಕೋಬಹುದು. ನಾನಿಲ್ಲಿ ಆ್ಯಪಲ್ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಬೀಟ್ರೂಟ್ ಕಡಿಮೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಕಲ್ಲು ಸಕ್ಕರೆ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಒಂದು ಏಲಕ್ಕಿ ಕೂಡ ಹಾಕ್ಕೋಬಹುದು ಫ್ಲೇವರ್ಗೆ. ನಿಮಗೆ ಇಷ್ಟವಾದಷ್ಟು ಹಾಲು ಹಾಕ್ಕೊಳ್ಳಿ, ಇಲ್ಲಾಂದರೆ ನೀರು ಕೂಡ ಹಾಕ್ಕೋಬಹುದು. ನಾವು ರನ್ ಮಾಡಬೇಕಾದ್ರೆ ಪಲ್ಸ್ ಮೋಡಲ್ಲಿ ಸ್ವಲ್ಪ ರನ್ ಮಾಡಿಬಿಟ್ಟು ಆಮೇಲೆ ಮಿಕ್ಸಿನ ರನ್ ಮಾಡಿದ್ರೆ ಬೇಗ ಕಟ್ ಆಗಿಬಿಟ್ಟು ಜ್ಯೂಸು ರೆಡಿ ಆಗುತ್ತೆ. ತರ್ಟಿ ಸೆಕೆಂಡಿಂದ 1 ನಿಮಿಷದವರೆಗೂ ಈ ರೀತಿ ನೀವು ಮಿಕ್ಸಿನ ಆನ್ ಮಾಡಿಬಿಟ್ಟು ಚಲಾಯಿಸಿ. ಆದಷ್ಟು ಸಣ್ಣದಾಗಿ ರುಬ್ಕೊಳ್ಳಿ. ಇದರಿಂದ ಏನಾಗುತ್ತಂದರೆ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆಲ್ಲ ಈ ರೀತಿ ಜ್ಯೂಸ್ ಕೊಟ್ಟರೆ ತುಂಬ ಇಷ್ಟವಾಗಿ ತಿಂತಾರೆ. ಜ್ಯೂಸು ರೆಡಿಯಾಗಿದೆ. ನೀವು ಬೇಕಾದರೆ ಇದಕ್ಕೆ ಗಾರ್ನಿಷ್ ಕೂಡ ಮಾಡ್ಕೋಬೋದು. ಕಲರ್ ನೋಡ್ತಾ ಇದ್ರೇ ಕುಡಿಬೇಕು ಅನಿಸುತ್ತೆ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಟೀ ಕಾಫಿ ಕುಡಿಯೋಕ್ಕಿಂತ ಬೆಸ್ಟ್ ಆಪ್ಷನ್ನು ಈ ರೀತಿ ನಾವು ಜ್ಯೂಸ್ ಕುಡಿಯೋದು. ನೀವು ಮಕ್ಕಳಿಗೆ ಕೊಡ್ತಾ ಇದ್ದರೆ ಒಂದು ಸ್ವಲ್ಪ ಚಾಕ್ಲೇಟ್ನ ಹೆರಚಿಬಿಟ್ಟು ಹಾಕಿ ಕೊಡಿ, ಇಲ್ಲಾಂದರೆ ಫ್ರೆಶ್ ಕ್ರೀಮ್ ಕೂಡ ಹಾಕಿ ಕೊಡಬಹುದು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು
ವೀಕ್ಷಿಸಬಹುದು. ರುಚಿ ರುಚಿ ಅಡುಗೆ ಮಾಡ್ತಾ ಇರಿ, ತಿಂತಾ ಇರಿ, ತಿನ್ನಿಸ್ತಾ ಇರಿ, ಹೆಲ್ದಿಯಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.